ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಲಕ್ಷ ದೀಪೋತ್ಸವ ಬಂತಲ್ವಾ, ಅದರ ಪ್ರಿಪರೇಷನ್ ಆಗ್ತಾ ಉಂಟು. ಇಲ್ಲಿ ಇವರೆಲ್ಲ ಬಂದಿದ್ದಾರೆ, ಇದು ಮರಣಭಾವಿಯವರೆಲ್ಲ ಬಂದಿದ್ದಾರೆ. ಸೊ ನಿಮಗೆಲ್ಲ ನಾವೀಗ ಪ್ರಿಪರೇಷನ್ ಯಾವ ರೀತಿ ಆಗ್ತಿದೆ ಅಂತ ತೋರಿಸ್ತೇವೆ. ನೆಕ್ಸ್ಟ್ ಜಾತ್ರೆ ವ್ಲಾಗ್ ಸಪ್ರೇಟಾಗಿ ಬರ್ತದೆ, ಅದನ್ನು ಕೂಡ ನೋಡಲಿಕ್ಕೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈಗ ನಿಮಗೆ ಪ್ರಿಪರೇಷನ್ ಯಾವ ರೀತಿ ಆಗ್ತಿದೆ ಅಂತ ತೋರಿಸ್ತಿದ್ದೇವೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಈಗ ವಿಡಿಯೋ ಶುರು ಮಾಡುವ. ಈಗ ನಾವೇನಂದರೆ ಇಲ್ಲಿ ಧರ್ಮಸ್ಥಳ ಗ್ರೌಂಡ್ ಉಂಟಲ್ಲ, ಅಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ, ಅಲ್ಲಿಗೆ ಬಂದಿದ್ದೇವೆ. ನಿಮಗೆ ಕೂಡ ತೋರಿಸ್ತೇನೆ ಯಾವ ರೀತಿ ಉಂಟಂತ. ಏನಂತ ಹೇಳಿದರೆ, ನಮ್ಮ ಚಾನಲಲ್ಲಿ ನಾವು ಫಸ್ಟ್ ಟೈಮ್ ಕಾಣಿಸಿಕೊಳ್ತಿದ್ದೇವೆ. ಇಷ್ಟು ದಿನ ನಾವು ಕಾಣಿಸಿಕೊಳ್ಳದೆ ವಿಡಿಯೋ ಮಾಡ್ತಿದ್ವಿ, ಹಾಗಾಗಿ ಇದು ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ನನಗೆ ಕೂಡ ನರ್ವಸ್ ಆಗ್ತಾ ಉಂಟು. ನೆಕ್ಸ್ಟ್ ನಾವು ಬೆಟರಾಗಿ ಮಾಡ್ತೇವೆ. ಇದೊಂದು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಮತ್ತು ನಮ್ಮ ಮಾವನ ಮಗಳು ಶ್ರೇಯ, ಅವಳು ಕೂಡ ನಮ್ಮೊಟ್ಟಿಗೆ ವಿಡಿಯೋ ಮಾಡಲಿಕ್ಕೆ ಅಂತಲೇ ಬಂದದ್ದು. ಇವರ ಜಾತ್ರೆ ಇವತ್ತೆಲ್ಲ ಒಟ್ಟಿಗೆಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬರ್ತಾರೆ. ಶ್ರೇಯ ಬನ್ನಿ ಪಾತೀರಿ, ಜಾತ್ರೆಗೆ ಬರ್ತದೆ ನನಗಿಲ್ಲ ಸೋಮವಾರನ ಅಲ್ಲೇ ಸಾಲ ಉಂಟು. ಸೋಮವಾರ ಶನಿವಾರ ಬರ್ತೇವೆ ಜಾತ್ರೆಗೆ. ಶನಿವಾರ ನಾವೀಗ ಆಲ್ರೆಡಿ ಅಜ್ಜಿ ಮನೆಗೆ ನಾನು ನಿನ್ನೆ ಬಂದಿದ್ದೇನೆ, ಮುಂಡಾಜೆಗೆ ಉಜಿರೆಯಿಂದ ವೀಡಿಯೋ ಮಾಡಲಿಕ್ಕೆ ಅಂತ. ಅದರಲ್ಲಿ ಸ್ವಲ್ಪ ಕೆಲಸ ಮಾಡಿ ಬಂದು ಎಲ್ಲ ಸುಸ್ತಾಗಿದೆ. ಈಗ ಆಲ್ರೆಡಿ 5 ಗಂಟೆ 4 ಗಂಟೆ ಆಗಿದೆ. ಈಗ ನೋಡಿ ನಿಮಗೆ ತೋರಿಸ್ತೇನೆ ಬ್ಯಾಕ್ ವ್ಯೂಯಿಂದ ಯಾವ ರೀತಿ ಉಂಟಂತ, ಎಕ್ಸಿಬಿಷನ್ ಯಾವ ರೀತಿ ರೆಡಿ ಮಾಡ್ತಿದ್ದಾರೆ ಅಂತ. ಇದು ಬ್ಯಾಕ್ ವ್ಯೂಯಿಂದ ಯಾವ ರೀತಿ ಕೆಲಸ ಆಗ್ತುಂಟು. ಇದು ನಾಡಿದೆಲ್ಲ ಸಖತ್ತಾಗಿ ರೆಡಿ ಮಾಡ್ತಾರೆ ಇವರು. ನೋಡಿ ಈಗ ಯಾವುದಿಲ್ಲ, ಈಗ ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ. ಇದು ಎಲ್ಲಿ ಅಂದರೆ ನಮ್ಮದು ದೇವಸ್ಥಾನ ರೋಡಿಂದ ಇದು ಪಾರ್ಕಿಂಗ್ ಉಂಟಲ್ಲ, ಅಲ್ಲಿ ಪಾರ್ಕಿಂಗ್ ಪ್ಲೇಸಲ್ಲಿ ಹಾಕಿದ್ದಾರೆ ನೋಡಿ. ಈಗ ನಾವು ಮುಂದೆ ಹೋಗಿ ತೋರಿಸ್ತೇವೆ ಯಾವ ರೀತಿ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹೀಗೇ ಸಪೋರ್ಟ್ ಮಾಡಿ. ಈಗ ಮುಂದೆ ನೋಡುವ ಯಾವ ರೀತಿಯೆಲ್ಲ ಆಗ್ತುಂಟಂತ. ಇಲ್ಲಿ ನೋಡಿ ಕೆಲಸ ಯಾವ ರೀತಿ ಮಾಡ್ತಿದ್ದಾರೆ ಅಂತ. ಫುಲ್ಲು ಕೆಲಸ ಆಗ್ತಾ ಉಂಟು. ಸೈ ಎಂಚಿವಲ್ಲ ಇಲ್ಲಿ ನೋಡಿ, ಆಲ್ರೆಡಿ ಇನ್ನೂ ಇಬ್ಬರು ಬಂದರು ನಮ್ಮನ್ನು ಬಿಟ್ಟು. ಈಗ ಅವ್ರು ಕರ್ಕೊಂಡು ಬಂದರು ನೋಡಿ. ಇದು ಇದು ಏನಂತ ಗೊತ್ತಿಲ್ಲ, ಅದು ಫುಲ್ ಫಿಟ್ಟಿಂಗ್ ಆಗಲಿಲ್ಲಲ್ಲ. ಇದರಲ್ಲೆಲ್ಲ ನಾನು ಕೂತು ನಾಡಿದ್ದು ವೀಡಿಯೋ ಮಾಡ್ತೀನಿ ನೋಡಿ ಯಾವ ರೀತಿ ಅಂತ. ಇದು ನೋಡಿ, ಇದು ಕೂತ್ಕೊಳ್ಳೋದು, ಅದು ಚಕ್ರ ಥರ ತಿರುಗ್ತದಲ್ಲ ಅದು. ಇದು ನೋಡಿ ಯಾವುದು ಕೊಲಂಬಸ್. ಇದು ನೋಡಿ ಯಾವುದು ಫಿಟ್ಟಿಂಗ್ ಕೂಡ ಇನ್ನೂ ಕೂಡ ಫುಲ್ ಆಗಲಿಲ್ಲ ಯಾವುದು, ಈಗ ಆಗ್ತುಂಟು ಅಷ್ಟೇ. ಆಲ್ರೆಡಿ ಅರ್ಧ ಆಗಿದೆ. ಪಾಪ ಇಷ್ಟು ಬಿಸಿಲಲ್ಲಿ ಕೂಡ ಎಷ್ಟು ಕೆಲಸ ಮಾಡ್ತಿದ್ದಾರೆ ಕೆಲಸದವರು ನೋಡಿ. ಎಲ್ಲ ನಾಡಿದಾಗ ಎಲ್ಲ ಕ್ಲಿಯರ್ ಮಾಡ್ತಾರೆ. ಜಾತ್ರೆ ಯಾವಾಗೇನಿಂದ ಅಂದರೆ 15ರಿಂದ 19ರವರೆಗೆ. ಬೇಕಿದ್ರೆ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನೋಡಿ. ಸೂಪರಾಗಿ ಡೆಕೋರೇಷನ್ ಆಗ್ತಾ ಉಂಟು, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ರೋಡಲ್ಲಿ. ಯಾರೆಲ್ಲ ವಿಡಿಯೋ ನೋಡುವವರಲ್ಲಿ ಯಾರೆಲ್ಲ ಜಾತ್ರೆಗೆ ಬರಲಿಕ್ಕಿದ್ದೀರಿ ಅವರೆಲ್ಲ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ನೋಡಿ ಕೊಲಂಬಸ್, ಇದು ಉದ್ದಕ್ಕೆ ಮೊಸಳೆ ಥರ ಹೋಗ್ತದೆ, ಆ ಕಡೆ ಈ ಕಡೆ. ಇದು ಫಿಟ್ ಆಗಿದೆ ಫುಲ್ ಆಲ್ಮೋಸ್ಟ್. ಇಲ್ಲೆಲ್ಲ ಕೆಲಸದವರು ಇದ್ದಾರೆ ನೋಡಿ. ಇದೊಂದು ಉಂಟು. ಹಾಂ ನೋಡಿ, 5 ದಿನದ ಇದಕ್ಕೆ ಸಲುವಾಗಿ ಅವರು ಎಷ್ಟು ಕಷ್ಟದಲ್ಲಿ, ಎಷ್ಟು ಹೈಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಮಿತ್ತರಿ ಬೇಲೆ ಅಂತ ಒಂದು ತುಲಾಗೆ. ಹಾಂ ನೋಡಿ, ಆ ಕಡೆಯಿಂದ ಬಂದ್ವಿ. ಈ ಕಡೆ ಇನ್ನೂ ಕೂಡ ಉಂಟು. ಇದೆಂಥ ಸುನಾಮಿ ಅಂತೆ. ಈ ವರ್ಷ ಒಂದು ನಾನು ನೋಡಿದ್ದು ಸುನಾಮಿ ಅಂತೆ. ಮತ್ತೊಂದು ಅದೊಂದು ಬ್ರೇಕ್ ಡ್ಯಾನ್ಸ್, ಮತ್ತೊಂದು ಜಾಯಿಂಟ್ ವೀಲ್ ನೋಡಿ ದೊಡ್ಡದುಂಟು. ಇನ್ನೊಂದು ಅಲ್ಲಿ ರೆಡಿ ಆಗ್ತಿರೋದು ಜಾಯಿಂಟ್ ವೀಲೇನ ಅಂತ ಲಾಸ್ಟಲ್ಲಿ. ಇದು ನೋಡಿ ಬ್ರೇಕ್ ಡ್ಯಾನ್ಸ್. ಇದೆಲ್ಲ ಎಷ್ಟು ಸ್ಪೀಡ್ ರೆಡಿ ಮಾಡ್ತಾರೆ ಅವರು ಜಾತ್ರೆಗೆ ಸಲುವಾಗಿ ನೋಡಿ. ಇಲ್ಲೆಲ್ಲ ಕೆಲಸದವರೆಲ್ಲ ಇದ್ದಾರೆ ಫುಲ್. ಇದೊಂದು ನೋಡಿ, ಇದು ಕೆಳಗಡೆ ಉಂಟಲ್ಲ ರೈಲ್ ಥರ, ಅದು ಮೇಲ್ಗಡೆ ಹೋಗಿ ಉಲ್ಟಾಗ್ತದೆ ಫುಲ್ಲು. ಅದು ಮೇಲ್ಗಡೆ ಇರೋದು ಕೆಳಗಡೆ ಬರ್ತದೆ, ಇದು ಕೆಳಗಡೆ ಇರೋದು ಇದು ಉಂಟಲ್ವ ಮೇಲ್ಗಡೆ ಹೋಗ್ತದೆ ಫುಲ್ಲು. 1-2 ಸೆಕೆಂಡ್ ನಿಲ್ಲಿಸ್ತಾರೆ ಮೇಲೆ, ಮತ್ತೆ ರೌಂಡ್ ತಿರುಗ್ತದೆ. ಇದು ಕೂಡ ನಿಮಗೆ ನಾಡಿದ್ದು ತೋರಿಸ್ತೇನೆ ಯಾವ ರೀತಿ ಅಂತ. ನಾಡಿದ್ದು ವಿಡಿಯೋ. ಇದು ಜಾಯಿಂಟ್ ವೀಲ್, ಇದು ಗೊತ್ತುಂಟಲ್ಲ, ರೌಂಡ್ ಚಕ್ರ ಥರ ಸಿಗ್ತದೆ. ಇದು ನೀವು ತುಂಬ ಮೂವಿಯಲ್ಲೆಲ್ಲ ಮೂವಿಯಲ್ಲೆಲ್ಲ ಇರ್ತದೆ ನೋಡಿ. ನೋಡಿ ಎಕ್ಸಿಬಿಷನ್ ಈಗ ಯಾವ ರೀತಿ ರೆಡಿ ಆಗ್ತಿದೆ ಅಂತ ನೋಡಿ. ಇಷ್ಟೀಗ ರೆಡಿ ಆಗ್ತಿದೆ. ಈ ಸಲ ಒಂದು ಅದು ಮರಣಭಾವಿ ಇಲ್ಲ ಅಂತ ಹೇಳ್ತಿದ್ದಾರೆ, ಅದು ಬಿಟ್ಟು ಮತ್ತೆ ಎಲ್ಲ ಉಂಟು. ಹೊಸದಂತ ಹೇಳಿದರೆ ಇದಂತ ಹೇಳ್ಬೋದು. ಮತ್ತು ನಾವು ನಾಡಿದ್ದು ನಿಮಗೆ ಕ್ಲಿಯರಾಗಿ ತೋರಿಸ್ತೇವೆ. ಇಲ್ಲಿ ಎಕ್ಸಿಬಿಷನ್ ಎಲ್ಲ ನಿಮಗೆ ತೋರಿಸಿ ಈಗ ಹೊರಟಿದ್ದೇವೆ ನೋಡಿ. ಅದು ಎಕ್ಸಿಬಿಷನ್, ಅಲ್ಲಿಂದ ಈಗ ಈ ಕಡೆ ಹೊರಟಿದ್ದೇವೆ. ಇದು ಏನಂದರೆ ಹರಕೆ ಮಂಡರಿ ಉಂಟಲ್ಲ, ಆ ರೋಡು ದೇವಸ್ಥಾನಕ್ಕೆ ಹೋಗುವ ರೋಡು. ಈ ಕಡೆಯಿಂದ ಹೋದರೆ ದೇವಸ್ಥಾನಕ್ಕೆ, ಇದು ಈ ಕಡೆಯಿಂದ ಕ್ಯಾನ್ಸಲ್ ಮಾಡಿ ದೇವಸ್ಥಾನದ ಮುಂಭಾಗದಿಂದ ಹೋಗುವ. ಇದು ದೇವಸ್ಥಾನ ರೋಡು, ಈ ಕಡೆಯಿಂದ ಹೋಗುವ. ಈಗ
ಹಾಯ್, ಮತ್ತು ನಾವು ಫಸ್ಟ್ ಟೈಮ್ ನಮ್ಮ ವ್ಲಾಗಲ್ಲಿ ಕಾಣಿಸಿಕೊಳ್ತಿದ್ದೇವೆ. ಅಂದರೆ ನನ್ನ ವಾಯ್ಸ್ ನೀವು ಕೇಳಿರ್ಬೋದು. ಎಲ್ಲ ವ್ಲಾಗಿಗೆ ವಾಯ್ಸ್ ಕೊಡೋದು ನಾನೇ ನಮ್ಮ ಚಾನಲಲ್ಲಿ, ಆದರೆ ಕ್ಯಾಮರಾ ಮುಂದೆ ಬಂದಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಬರ್ತಿದ್ದೇನೆ, ಹಾಗಾಗಿ ನರ್ವಸ್ ಆಗ್ತಿದೆ. ಇವತ್ತು ನಮ್ಮದು ಅಷ್ಟು ಒಳ್ಳೆಯದಾಗಲಿಕ್ಕಿಲ್ಲ ಮಾತಾಡಿದ್ದು. ನೆಕ್ಸ್ಟ್ ಟೈಮ್ ಬೆಟರಾಗಿ ಮಾತಾಡ್ತೇವೆ. ನೆಕ್ಸ್ಟ್ ನೋಡುವ ಯಾವ ರೀತಿ ಆಗ್ತದೆ, ವಿಡಿಯೋ ಯಾವ ರೀತಿ ಹೋಗ್ತದೆ ಅಂತ. ನೋಡಿ, ಶ್ರೇಯ ಇವಳು ಫಸ್ಟ್ ಟೈಮ್, ಅವಳು ಕೂಡ ನಮ್ಮ ವ್ಲಾಗಲ್ಲಿ ಕಾಣಿಸಿಕೊಂಡದ್ದು ಎದುರಲ್ಲಿ. ಟ್ರಿಪ್ ವ್ಲಾಗಲ್ಲಿ ನೀವು ನೋಡಿರ್ಬೋದು, ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿ ತೋರಿಸಿದ್ದೇವೆ. ನಾನು ಮತ್ತು ನನ್ನ ತಮ್ಮ ಬರಲಿಲ್ಲ, ನಾವು ಯಾರು ಯೂಟ್ಯೂಬ್ ಹ್ಯಾಂಡಲ್ ಮಾಡ್ತಿದ್ದೇವೆ, ನಾವಿಬ್ಬರು ಬರಲಿಲ್ಲ. ಮತ್ತೆಲ್ಲರೂ ಆ ವ್ಲಾಗಲ್ಲಿ ಇದ್ದಾರೆ ನೋಡಿ. ಈಗ ನಮ್ಮೊಟ್ಟಿಗೆ ಬಂದಿದ್ರಲ್ಲ ಇಬ್ಬರು, ನಾವು ಮೂವರು ಹೋಗ್ತಿದ್ದೇವೆ ಒಟ್ಟಿಗೆ. ಅವರಿಬ್ಬರು ಸೀದಾ ಇದಕ್ಕೆ ಚಹಾ ಕುಡಿಲಿಕ್ಕೆ ಅಂತ ಹೋಗಿದ್ದಾರಂತೆ. ಹಾಗಾಗಿ ಈಗ ನಾವು ಅವರನ್ನು ಹುಡುಕಿಕೊಂಡು ಹೋಗಬೇಕು, ಯಾವ ಹೋಟೆಲಲ್ಲಿದ್ದಾರೆ ಅಂತ. ನಮಗೇನು ನಮಗೆ ಧರ್ಮಸ್ಥಳ ಊರೇನು ಹೊಸದಲ್ಲ, ಅಂದರೆ ಇದು ನನ್ನ ಅಪ್ಪನ ಊರು. ಹಾಗಾಗಿ ಇಲ್ಲಿ ನಮಗೆಲ್ಲ ಪರಿಚಯ ಉಂಟು, ಮತ್ತು ನನ್ನ ಆಂಟಿಯ ಮನೆ ಕೂಡ ಇಲ್ಲಿ. ಹಾಗಾಗಿ ನಾವು ಪ್ರತಿ ವರ್ಷ ಬರ್ತೇವೆ. ಮತ್ತು ನನ್ನ ಅಮ್ಮನೂರು ಮುಂಡಾಜೆ, ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಉಂಟು ಅಷ್ಟೇ. ಹಾಗಾಗಿ ಧರ್ಮಸ್ಥಳ ನಮಗೆ ಪರಿಚಯ. ಆಲ್ಮೋಸ್ಟ್ ನಾವು ಜಾತ್ರೆ ಮಿಸ್ ಮಾಡೋದೇ ಇಲ್ಲ, ಪ್ರತಿ ವರ್ಷ ಬಂದೇ ಬರ್ತೇವೆ. ಹಾಗಾಗಿ ಅದೆಲ್ಲ ನಮಗೆ ಗೊತ್ತುಂಟು ಇಲ್ಲಿದ್ದು. ಮತ್ತು ಇನ್ನೊಂದೇನಂತ ಹೇಳಿದರೆ, ನಾವು ಮನ್ಮಿತಿಗೆ ಹುಷಾರಿರಲಿಲ್ಲ, ಹಾಗಾಗಿ ಅವನನ್ನು ನೋಡಲಿಕ್ಕೆ ಬಂದವರು ವಿಡಿಯೋ ಮಾಡಿದ್ದು. ಅವನನ್ನು ನೋಡಲಿಕ್ಕೆ ಅಂತಲೇ ಬಂದದ್ದು. ಈಗ ಅವನ ಮನೆಯಲ್ಲಿದ್ವಿ ಇಷ್ಟೊತ್ತು, ಅಲ್ಲಿಂದ ಸೀದಾ ಬಂದದ್ದು. ಈಗ ಮತ್ತೆ ನಾವು ನಮ್ಮ ಊರಿಗೆ, ಇರತ್ತೂರಿಗೆ, ಬಂಟ್ವಾಳಕ್ಕೆ ಹೋಗ್ತೇವೆ. ನೋಡಿ, ನಾವು ಟೆಂಪಲ್ ಹತ್ರ ಬಂದ್ವಿ. ಜನ ಇದ್ದಾರೆ ನೋಡಿ, ನಾನು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತೇನೆ ಯಾವ ರೀತಿ ಎಷ್ಟು ಜನ ಇದ್ದಾರೆ ಅಂತ. ನಾವಿಬ್ಬರು ಒಂದೇ ಚಾನಲಲ್ಲಿ ವಿಡಿಯೋ ಮಾಡೋದು ಇಬ್ಬರು ಕೂಡ, ಯಾಕಂದರೆ ನಮ್ಮ ಹತ್ರ ಒಂದೇ ಚಾನಲ್ ಇರೋದು ಯೂಟ್ಯೂಬು. ಅವರು ಫ್ರೀ ಇದ್ದರೆ ಅವಳು ಮಾಡ್ತಾಳೆ, ನಾನು ಫ್ರೀ ಇದ್ದರೆ ನಾನು ಮಾಡ್ತೀವಿ. ಇದು ನೋಡಿ, ಅಮೃತ ವರ್ಷಿಣಿ ಫಂಕ್ಷನ್ಸ್ ಎಲ್ಲ ಆಗುದಲ್ಲೇ. ಇದು ಅಮೃತ ವರ್ಷಿಣಿ. ಇದು ನೋಡಿ ಟೆಂಪಲ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇವತ್ತು ಕೂಡ ರಶ್ ಇದ್ದಾರೆ, ಇನ್ನು ಜಾತ್ರೆ ಎಲ್ಲ ಫುಲ್ ರಶ್ ನೋಡಿ. ಟೆಂಪಲ್ ಫುಲ್ ರಶ್ ಉಂಟು ಇವತ್ತು ಕೂಡ, ಫುಲ್ ರಶ್. ಸಂಡೇ ಅಲ್ವಾ, ಹಾಗಾಗಿ ಸ್ವಲ್ಪ ಜನ ಇರ್ತಾರೆ ಸಂಡೇ. ಮತ್ತು ಜಾತ್ರೆ ಕೂಡ ಬಂತಲ್ಲ ಹತ್ತಿರ, ಇನ್ನೊಂದು ಎಷ್ಟು ಶನಿವಾರದಿಂದ ಶುರು, ಇನ್ನು ಫುಲ್ ರಶ್ ಇರ್ತದೆ. ನಾವು ಫಸ್ಟ್ ದಿನ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ, ಹಾಗಾದರೆ ಲಾಸ್ಟ್ ಡೇ ತುಂಬ ರಶ್ ಇರ್ತದೆ. ಅವತ್ತು ನಾವು ನಡ್ಕೊಂಡು ಹೋಗೋದೇ ಕಷ್ಟದಲ್ಲಿ, ವಿಡಿಯೋ ಮಾಡಲಿಕ್ಕೆ ಕಷ್ಟ. ಮತ್ತು ಲಾಸ್ಟ್ ದಿನ ಮುಂದಿನ ದಿನ 18 ತಾರೀಕಿಗೆ 18 ತಾರೀಕಿಗೆ ಶೈಶಾಂದು ಬರ್ತ್ಡೇ ಉಂಟು, ಅದರ ಕೂಡ ವಿಡಿಯೋ ಹಾಕ್ತೀವಿ. ನಾವು ಶೈಶನ ಬರ್ತ್ಡೇಗೆ ಬಂದವರು ಜಾತ್ರೆಗೆ ಬರ್ತೇವೆ, ಯಾಕಂದ್ರೆ ಅಲ್ಲಿ ನೆಕ್ಸ್ಟ್ ಬರ್ತ್ಡೇ ಆ ತೋಜೋಡೆ ತಂಬುದು. ಟೈಮ್ ನೋಡಿ 4 ನೋಡಿ. ದೇವಸ್ಥಾನ ಲೈಟಿಂಗ್ ಕೆಲಸ ಮಾಡ್ತಿದ್ದಾರೆ ನೋಡಿ, ಮೇಲ್ಗಡೆ ಎಲ್ಲ ನೋಡಿ ಕೆಲಸ. ಇದು ಜಾತ್ರೆಗೆ ಲೈಟಿಂಗ್ಸ್ ಹಾಕ್ತಿದ್ದಾರೆ ದೇವಸ್ಥಾನದ ಮೇಲ್ಗಡೆ ಎಲ್ಲ, ಟಾಪಲ್ಲಿ. ಇದು ನಾಡಿದ್ದು ಇದರಲ್ಲಿ ಏನಾದರೂ ಸ್ಪೆಷಲ್ ಒಂದು ಡೆಕೋರೇಷನ್ ಮಾಡ್ತಾರೆ ಫ್ರಂಟಲ್ಲಿ. ಹೋದ ವರ್ಷ ಶಿವಂದು ಲಿಂಗ ಎಲ್ಲ ಮಾಡಿದರು, ಶಿವ ಹಾವಿದ್ದಾರಲ್ಲ. ಮಾತ್ರ ಈ ವಿಡಿಯೋ ಮಾಡಲಿಕ್ಕೆ ಕೂಡ ಆಗೋದಿಲ್ಲ, ತುಂಬ ಬಿಸಿಲು ಕೂಡ ಉಂಟು, ರಶ್ ಕೂಡ ಉಂಟು. ಬಿಸಿಲು ಅಂದರೆ ಫುಲ್ಲು ಬಿಸಿಲು. ದೇವಸ್ಥಾನದ ಮುಂದೆ ಎಲ್ಲ ಫೋಟೋ ತೆಗೆಯುವಲ್ಲಿ ಬ್ಯುಸಿ ಇದ್ದಾರೆ, ಎಲ್ಲ ಫೋಟೋ ತೆಗಿತಿದ್ದಾರೆ ನೋಡಿ. ಇಲ್ಲಿ ಮೇಲೆಲ್ಲ ಕೆಲಸ ಆಗ್ತುಂಟು ಡೆಕೋರೇಷನ್ ಇದ್ದು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇದು ಕೆಲಸ ಹಗಲು ರಾತ್ರಿ ಆಗ್ತದೆ. ಈಗ ಕೆಲಸ ಮಾಡ್ತಿರುವಾಗೆ ಕಾಣ್ತದೆ, ಇನ್ನು 2 ದಿನದಲ್ಲಿ ಹೇಗೆ ರೆಡಿ ಆಗ್ತದೆ ಅಂತ ನೋಡಿ. ಅಷ್ಟು ಫಾಸ್ಟಾಗಿ ಇಲ್ಲಿ ಕೆಲಸ ಎಲ್ಲ ನಡೀತದೆ. ಈಗ ನಾವು ಮುಂದೆ ಹೋಗುವ, ಈ ಕಡೆ ಎಲ್ಲ ಸಂತೆಯವರೆಲ್ಲ ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ, ಎಲ್ಲ ಸಂತೆಯವರೆಲ್ಲ ರೆಡಿ ಮಾಡಿದ್ದಾರೆ, ಎಲ್ಲ ನೋಡುವ. ನಾವು ಕೆಳಗಡೆ, ಇದು ದೇವಸ್ಥಾನದ ರೋಡು, ಕೆಳಗಡೆ ಇನ್ನೊಂದು ರೋಡ್ ಉಂಟು, ನಾನು ಆಗ ತೋರಿಸಿದ್ದೇನೆಲ್ಲ ಬರುವಾಗ. ಆ ರೋಡಲ್ಲಿ ಹಳೆ ಪೊಲೀಸ್ ಸ್ಟೇಷನ್ ಇತ್ತು ಕೆಳಗಡೆ, ಅಲ್ಲಿ ಆ ರೋಡಲ್ಲಿ ಕೂಡ ಸಂತೆ ಎಲ್ಲ ಇರ್ತದೆ. ನಾವು ಆ ಕಡೆಯಿಂದ ಹೋಗಲಿಲ್ಲ, ಈ ಕಡೆಯಿಂದ ಬಂದದ್ದು. ಮತ್ತೆ ನಾಡಿದ್ದು ಆ ಕಡೆಯಿಂದ ಹೋಗುವ ಜಾತ್ರೆಯ ದಿವಸ. ಮತ್ತೇನಂತ ಹೇಳಿದರೆ, ನಮಗೆ ಕೂಡ ಮನೆಗೆ ಹೋಗಬೇಕಲ್ವಾ, ನಮಗೂ ಒಂದು 5 ಗಂಟೆಗೆ ಹೋಗ್ಬೇಕು. 5 ಗಂಟೆಗೆ ಹೊರಟ್ರೆ ನಾವು ಒಂದು 6 ಗಂಟೆಗೆ ರೀಚ್ ಆಗ್ತೇವೆ, ಪುಂಜಾಲ್ಕಟ್ಟೆಗೆ ರೀಚ್ ಆಗ್ತೇವೆ. ಅಲ್ಲಿಂದ ಒಳಗಡೆ ಹೋಗಬೇಕು. ಇವತ್ತು ಸಂಡೇ ಬೇರೆ, ನಮಗೆ ಬಸ್ಸಲ್ಲಿ ಇರುವುದಿಲ್ಲ, ಹಾಗಾಗಿ ನಾವು ಕೂಡ ಇಲ್ಲಿಂದ ಬೇಗ ಹೊರಡಬೇಕಾಗ್ತದೆ. ಇಲ್ಲದಿದ್ದರೆ ನಾವು ಕಂಪ್ಲೀಟ್ ವಿಡಿಯೋ ಮಾಡ್ತಿದ್ವಿ. ನಾಡಿದ್ದು ಬೆಸ್ಟ್ ವ್ಯೂ ಎಲ್ಲಿ ಅಂದರೆ ಇಲ್ಲೇ ಲೈಟಿಂಗ್ಸ್ ಸಕ್ಕತ್ತಾಗಿ ಆಗ್ತದೆ ಲೈಟಿಂಗ್ಸ್. ಈಗ ಕೆಲಸ ಇನ್ನೂ ಕೂಡ ಶುರು ಮಾಡಲಿಲ್ಲ. ಇದು ತೇರು ಕೂಡ ಇದೇ ರೋಡಲ್ಲಿ ಬರೋದು. ಲಾಸ್ಟ್ ದಿನ ದೇವರದ್ದು ಇದು ರಥ, ಬೆಳ್ಳಿ ರಥ ಇದೇ ರೋಡಲ್ಲಿ ಬರೋದು. ಇಲ್ಲಿ ನೋಡಿ, ಇವತ್ತು ಲೈಟಿಂಗ್ಸ್ ಹಾಕಲಿಲ್ಲ, ತೋರಿಸ್ತೇನೆ ನೋಡಿ ಮೇಲ್ಗಡೆ. ಇನ್ನೂ ಕೂಡ ಇಲ್ಲಿ ಹಾಕಲಿಲ್ಲ, ಇಲ್ಲಿ ಸಖತ್ತಾಗಿ ಲೈಟಿಂಗ್ಸ್ ಹಾಕ್ತಾರೆ.
ಇಲ್ಲಿ ಫುಲ್ ಮೇಲ್ಗಡೆ ಇದು ಚಪ್ಪರ ಥರ ಹಾಕ್ತಾರೆ. ಚಪ್ಪರ ಅಂದರೆ ಸಖತ್ತಾಗಿ ಲೈಟಿಂಗ್ಸ್ ಮಾಡ್ತಾರೆ. ಮತ್ತೆ ಇಲ್ಲಿ ತುಂಬ ಜನ ಸೇರ್ತಾರೆ, ಯಾಕಂದರೆ ಫೋಟೋ ತೆಗಿಲಿಕ್ಕೆ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಸೂಪರಾಗಿ ಮಾಡಿರ್ತಾರೆ ಅಲ್ವಾ, ಹಾಗಾಗಿ ಇಲ್ಲಿ ಫೋಟೋ ತೆಗಿಲಿಕ್ಕೆ ತುಂಬ ಜನ ಇಲ್ಲಿ ನಿಂತಿರ್ತಾರೆ. ಆಲ್ರೆಡಿ ಕೆಲಸ ಶುರು ಆಗಿದೆ, ಕೆಲಸದವರು ಇದ್ದಾರೆ. ಮತ್ತು ಇದಕ್ಕಿಂತ ಕೆಳಗಡೆ ಕೂಡ ಉಂಟು. ನಾವು ಇಲ್ಲಿ ಫುಲ್ಲು ಸುತ್ತಾಗಲಿಲ್ಲ, ಯಾಕಂದರೆ ನಾವು ಬ್ಯುಸಿ ಇದ್ವಿ. ಇನ್ನೊಮ್ಮೆ ಜಾತ್ರೆ ಆದ ಫುಲ್ಲು ತಿರುಗಾಡ್ತೀವಿ, ಒಂದು 2-3 ಸರ್ತಿ ಬಂದು ಹೋಗ್ತೀವಿ. ಹಾಗೆ ಒಂದೊಂದೇ ದಿನ ಒಂದೊಂದು ತೋರಿಸ್ತೇನೆ. ಇಲ್ಲಿ ನೋಡಿ ಕೆಲವು ಶಾಪ್ಗಳು ಆಲ್ರೆಡಿ ಬಂದಿದೆ. ಅದು ಪರ್ಮನೆಂಟ್ ಶಾಪ್ ಕಾಣಬೇಕು, ಯಾವತ್ತು ಇರ್ತದೆ ಅಲ್ವಾ ಆ ಶಾಪು. ನಾಡಿದ್ದು ಎಕ್ಸ್ಟ್ರಾ ಶಾಪ್ಸ್ ಎಲ್ಲ ನಾಡಿದ್ದೇ ಬರ್ತಾರೆ, ಅಂದರೆ ಜಾತ್ರೆ ಕಾಣುವುದಿಲ್ಲ ಅಷ್ಟು ಶಾಪ್ ಬರ್ತದೆ. ಜಾತ್ರೆಯ ಮುಂದಿನ ದಿನವರೆಲ್ಲ ಬರ್ತಾರೆ ನೋಡಿ. ಇದೆಲ್ಲ ಪರ್ಮನೆಂಟ್ ಶಾಪ್, ಇದು ನೀವು ಯಾವಾಗಲೂ ಬಂದಾಗ ಇರ್ತದೆ ಈ ಶಾಪ್ ಎಲ್ಲ. ಮತ್ತು ನಾಡಿದ್ದು ಫುಲ್ಲು ರೋಡಲ್ಲಿ ಫುಲ್ಲು ಶಾಪ್. ಇಲ್ಲಿ ನೋಡಿ ನಮ್ಮ ಜೊತೆ ಬಂದವರು ಇಲ್ಲಿ ಕೂತಿದ್ದಾರೆ ಇಬ್ಬರು ಕೂಡ. ನೋಡಿ ನಾವಿಡೀ ಹುಡುಕಿಕೊಂಡವರನ್ನು ಬರೋದು, ಅವರು ಚಹಾ ಕುಡಿಲಿಕ್ಕೆ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಾ ಫುಲ್ಲು ಸುತ್ತ ಹಾಕಿಕೊಂಡು ಬಂದದ್ದು. 4:45 ಇನ್ನು ನಾವು ಚಹಾ ಕುಡಿಲಿಕ್ಕೆ ಹೋಗುವ ಅಂತ ಅಲ್ಲಿಗೆ ಹೊರಡ್ತಿದ್ದೇವೆ. ನೋಡುವ, ಅಲ್ಲಿ ವಿಡಿಯೋ ಮಾಡ್ತೇವೆ. ಮತ್ತು ನಾವೇನು ಧರ್ಮಸ್ಥಳದ ಬಗ್ಗೆ ಜಾಸ್ತಿ ತೋರಿಸ್ಬೇಕಂತ ಹೇಳಿಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತುಂಟಲ್ವ, ಎಲ್ಲರೂ ಬಂದಿರ್ತೀರಾ. ಹಾಗಾಗಿ ಎಕ್ಸ್ಟ್ರಾ ಏನು ಹೇಳುವುದಿಲ್ಲ, ಜಸ್ಟ್ ಬೇಸಿಕ್ ಏನು ತೋರಿಸ್ಬೇಕು ಅಷ್ಟೊಂದು ತೋರಿಸ್ತಿದ್ದೇವೆ ಅಷ್ಟೇ. ನೋಡಿ ಇಲ್ಲಿ ಶಿವನ ವಿಗ್ರಹ ಉಂಟಲ್ವಾ, ಅದಕ್ಕೆ ಕೂಡ ಲೈಟಿಂಗ್ಸ್ ಹಾಕಿದ್ದಾರೆ. ಅದು ಯಾವತ್ತೂ ಇರ್ತದೆ ಕಾಣಬೇಕು. ಮಾತ್ರ ಅಲ್ಲಿ ರೂಮ್ಸಿಗೆಲ್ಲ ಹಾಕಿದ್ದಾರೆ ಈಗ ಲೈಟಿಂಗ್ಸ್ ಎಲ್ಲ ನೋಡಿ. ಹಾಕಿ ಆಗಿದೆ ಅಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಹಾಕಿದ್ದಾರೆ ಕಂಪ್ಲೀಟಾಗಿ. ಅಲ್ಲಿ ನೋಡಿ ರೆಡಿ ಆಗೋದು ನಿಮಗೆ ಕಾಣಿಸ್ತಿರ್ಬೋದು ಆ ಕಡೆಯಿಂದ. ನೋಡಿ ನನ್ನ ತಮ್ಮ ಮತ್ತು ಶ್ರೇಯ ಈಗ ಹೋಟೆಲ್ ಕಡೆ ಹೋಗ್ತಿದ್ದಾರೆ. ನಾವು ಕೂಡ ಹೋಟೆಲಿಗೆ ಹೋಗುವ, ಮತ್ತು ನಾವು ಹೋಟೆಲಿಗೆ ಹೋಗಿ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೇವೆ. ವಣ್ಣಪ್ಪ ಬೆಟ್ಟದ ಎದುರಿದ್ದೇವೆ ಈಗ. ಶ್ರೇಯ ಹೋಗಿ ಪ್ರಸಾದ ತರಲಿಕ್ಕೆ ಶ್ರೇಯ ಹೋಗ್ತಾಳೆ ನೋಡಿ, ಇದೆ ಫ್ರಂಟಲ್ಲಿ. ಮತ್ತು ಇದರ ಅಪೋಸಿಟ್ ಗೊಮಾಟ ಬೆಟ್ಟ ಇರೋದು. ನೆಕ್ಸ್ಟ್ ಅಲ್ಲಿಗೊಮ್ಮೆ ಹೋಗ್ತೇವೆ, ನಾವು ವಿಡಿಯೋ ಮಾಡ್ತೇವೆ ನೋಡಿ. ಈಗ ಶ್ರೇಯ ಪ್ರಸಾದ ತರಲಿಕ್ಕೆ ಹೋಗಿದ್ದಾಳೆ. ಸುಸ್ತಾಗಿ ಚಹಾ ಕುಡಿದು ಈಗ ಹೊರಟಿದ್ದೇವೆ ನೋಡಿ. ಇದು ಗಂಟೆ ಇಲ್ಲಿ ನೋಡಿ ಸ್ವಲ್ಪ ಡೆಕೋರೇಷನ್ ಮಾಡಿದ್ದಾರೆ ಆಲ್ರೆಡಿ ನೋಡಿ. ಇದು ಮೈನ್ ಗೇಟ್ ದ್ವಾರ, ಅಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಅದು ಟೈಮ್ ಆಗಲಿಲ್ಲ, ಇಲ್ಲಾಂದರೆ ಅದು ಆನ್ ಆಗಿರ್ಬೋದಿತ್ತು. ಈಗ ಟೈಮ್ ಎಷ್ಟು 6 ಗಂಟೆ ಆಗ್ತಾ ಬಂತು ಅಷ್ಟೇ. 5 ಕಾಲು ಇದು ಸ್ವಲ್ಪ ರಾತ್ರಿ. ಈಗ 6 ಗಂಟೆಗೆ ಹೋಗೋ ಕತ್ತಲಾಗ್ತದೆ, ಆಗ ಆನ್ ಮಾಡ್ಬೋದು. ಗೊತ್ತಿಲ್ಲ ಆನ್ ಮಾಡ್ತಾರೆ ಇಲ್ವ ಅಂತ ಕೂಡ. ಹಾಂ ನಿನ್ನೆ ಮಾಡಿದ್ರಂತೆ. ಹಾಂ ನಿನ್ನೆ ಮಾಡಿದ್ದಾರೆ, ಇವತ್ತು ಕೂಡ ಮಾಡ್ಬೋದು. ಆದರೆ ನಮಗೆ ಈಗ ಟೈಮ್ ಇಲ್ಲ, ನಾವು ಹೊರಡುವುದು ನೋಡಿ. ಇಲ್ಲೆಲ್ಲ ಡೆಕೋರೇಷನ್ ರೆಡಿ. ಇಲ್ಲಿ ನಾಡಿದೆಲ್ಲ ಫುಲ್ಲು ಬಟ್ಟೆ ಅಂಗಡಿ, ಶಾಪ್ಸ್, ಗೋಬಿ ಮಂಚೂರಿ ಮತ್ತು ಬೇಲ್ಪುರಿ ತುಂಬ ಅಂಗಡಿ ಎಲ್ಲ ಬರ್ತದೆ. ಇಲ್ಲೆಲ್ಲ ಪಾರ್ಕಿಂಗ್ ಇರುವುದಿಲ್ಲ ಆಗ ನೋಡಿ. ಈಗ ಇಲ್ಲಿ ಪಾರ್ಕಿಂಗ್ ಉಂಟಲ್ಲ, ಇಲ್ಲೆಲ್ಲ ಪಾರ್ಕಿಂಗ್ ಇರುವುದಿಲ್ಲ, ಫುಲ್ ಅಂಗಡಿ. ಈ ನಡುವಿನಲ್ಲಿ ಕೂಡ ರಸ್ತೆ 2 ಬದಿಯ ನಡುವಿನಲ್ಲಿ ಅಂಗಡಿ, ಸೈಡ್ನಲ್ಲಿ ಅಂಗಡಿ. ಹಾಗೆ ಗಾಡಿ ಎಲ್ಲ ಒಳಗಡೆ ಬಿಡುವುದಿಲ್ಲ ಜಾಸ್ತಿಯಾಗಿ. ಈಗೇನಂದರೆ ಶುರು ಆಗಲಿಲ್ಲಲ್ಲ, ಇನ್ನೂ ಕೂಡ ಟೈಮ್ ಉಂಟಲ್ಲ. ನೋಡಿ ಕೆಲಸ ಮಾಡ್ತಿದ್ದಾರೆ, ಇನ್ನೂ ಕೂಡ ಫುಲ್ ಅಂಗಡಿ ಇರ್ತದೆ ಇಲ್ಲಿ ಎಲ್ಲ ನೋಡಿ. ಇದು ಸಖತ್ತಾಗಿ ಡೆಕೋರೇಷನ್ ನೋಡಿ. ಕೆಳಗಡೆ ವ್ಯೂ ನೋಡಿ, ಸಂಜೆ ಆಗ್ತಾ ಬಂದಿದೆ ನೋಡಿ. ಸೂಪರ್ ಆಗಿತ್ತು ವ್ಯೂ. ಈಗ ಕಾರೆಲ್ಲ ಒಳಗಡೆ ಉಂಟು. ಈಗ ನಾಳೆಯಿಂದ ಒಳಗಡೆ ಬಿಡುವುದಿಲ್ಲ ಪಾರ್ಕಿಂಗಿಗೆಲ್ಲ. ಇಲ್ಲಿ ನೋಡಿ ಶಾಪ್ನವರೆಲ್ಲ ಇಟ್ಟು ಹೋಗಿದ್ದಾರೆ. ಮತ್ತು ಲಕ್ಷ ದೀಪೋತ್ಸವ 2025 ಇತ್ತು. ಪ್ರಿಪರೇಷನ್ ಬ್ಲಾಗ್ ಇಲ್ಲಿಗೆ ನಾವು ಎಂಡ್ ಮಾಡ್ತಿದ್ದೇವೆ. ಇನ್ನು ನಾವು ನೆಕ್ಸ್ಟ್ ಬ್ಲಾಗ್ ಜಾತ್ರೆ ಬ್ಲಾಗಲ್ಲಿ ಸಿಗ್ತೇವೆ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.